ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ಹಾಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ. ಇವತ್ತು ನೀವೆಲ್ಲ ನೋಡ್ತಿರೋ ಹಾಗೆ ನಾನು ಸುತ್ತೂರು ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವದಲ್ಲಿದ್ದೀನಿ. ಬಹುತೇಕ ಭಾರತ ಮತ್ತು ಕರ್ನಾಟಕ ರಾಜ್ಯ ಅಂದಾಗ ಬಹುಶಃ ಜಾತ್ರೆ ಅನ್ನೋಂಥದ್ದು ಭಾಳ ಹೆಸರುವಾಸಿ. ಬಹುಶಃ ರಾಜ್ಯದಲ್ಲೂ ಭಾಳಷ್ಟು ಕಡೆ ಜಾತ್ರೆಗಳು ನಡೀತಿದೆ, ಅದು ಎರಡು ಮಾತಿಲ್ಲ. ಆದರೆ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವಂಥ ಜಾತ್ರೆಗೆ ಅದರದೇ ಆದಂಥ ಒಂದು ವಿಶೇಷ ಇದೆ, ಅದರದೇ ಆದಂಥ ಒಂದು ಇತಿಹಾಸ ಇದೆ, ಅದರದೇ ಆದಂಥ ಒಂದು ಪರಂಪರೆ ಇದೆ. ಅದಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ, ಅದೇ ನಿಟ್ಟಿನಲ್ಲಿ ಕೃಷಿಗೂ ಸಹ ಭಾಳಷ್ಟು ಮಹತ್ವ ಕೊಡೋಂಥ ಒಂದು ಈ ಜಾತ್ರೆ. ಬಹುಶಃ ನಾನು ಗಮನಿಸಿರೋ ಹಾಗೆ ನಾನೇನು ತಲೆಗಳನ್ನ ಎಣಿಕೆ ಹಾಕಿಲ್ಲ, ಆದರೆ ನನ್ನ ಒಂದು ಇದರ ಪ್ರಕಾರ ಬಹುಶಃ ಒಂದು 6 ಲಕ್ಷ 7 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಈ ಒಂದು ಜಾತ್ರೋತ್ಸವ ಮಹೋತ್ಸವಕ್ಕೆ ಬಂದು ಹೋಗಿರೋಂಥದ್ದು. ಇದರಲ್ಲಿರೋಂಥ ಪ್ರತಿಯೊಂದು ನಿರಂತರವಾಗಿ 15ನೇ ತಾರೀಕಿಂದ 19, 29, 20ನೇ ತಾರೀಕಿಗೆ ನಡೀತಿರೋಂಥ ಕಾರ್ಯಕ್ರಮಗಳ ಪ್ರತಿದಿನದ ಒಂದು ಕಾರ್ಯಕ್ರಮವೂ ಸಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇಂಥ ಒಂದು ಜಾತ್ರೆಯನ್ನು ರಾಜ್ಯದಲ್ಲಿ, ರಾಷ್ಟ್ರಮಟ್ಟದಲ್ಲಿ ಹೆಸರುವಾಸಿಯಾಗಿ ನಡೆಸ್ತಿರೋಂಥ ಪೂಜ್ಯರಿಗೆ, ಸಂಬಂಧಪಟ್ಟಂಥ ಎಲ್ಲ ಸಾಧು ಸಂತರಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಸಿಬ್ಬಂದಿಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತೇನೆ.